ಇದು ಕೇತ್ಮರಳ್ಳಿ ಕಲಾ ಕೇಸರಿ ಉದಯ್ ಕುಮಾರ್ ಪಾರ್ಕ್. ಇಲ್ಲಿ ನಾನು ಸಾಧಾರಣ 20 ವರ್ಷದಿಂದ ವಾಸಿದ್ದೀನಿ. ಇಲ್ಲಿ ಇದನ್ನು ದುರಸ್ತಿಪಡಿಸಿ ಈಗ 3 ವರ್ಷ ಆಯಿತು. 3 ವರ್ಷ ಆದರೂ ಏನು ಓಪನ್ ಆಗಲಿಲ್ಲ. ಮತ್ತು ಪಬ್ಲಿಕ್ ಬಾಡಿಗೆ ಹೇಳೋಣ ಅಂತ ಹೇಳಿದ್ರೆ BBMP ಬಾಡಿ ಇಲ್ಲ. ಈಗ BBMP ಬಾಡಿ ಇಲ್ಲ ಅಂತ ಹೇಳಿದ್ರೆ ಈಗ ಗ್ರೇಟರ್ ಬೆಂಗಳೂರು, ಮೊದಲು BBMP ಇದ್ದಾಗ ಇದು ಆಯಿತು, ಈಗ ಗ್ರೇಟರ್ ಬೆಂಗಳೂರು ಆಗಿದೆ. ಆದರೆ ಜನಪ್ರತಿನಿಧಿಗಳಿಲ್ಲದ, ಕಾರ್ಪೊರೇಟರ್ ಇಲ್ಲದ ಆದ್ದರಿಂದ ನಾವೆಲ್ಲರಿಗೂ ಎಲ್ಲರಿಗೂ ಗೊತ್ತಾಗಿದೆ. ಇನ್ನೊಂದೇನಂತ ಹೇಳಿದ್ರೆ, ಈ ಪಾರ್ಕ್ನಲ್ಲಿ ಮೊದಲು ಇಲ್ಲಿ ಜಾಯಿಂಟ್ ಕಮಿಷನರ್ ಆಗಿ ಕೆಲಸ ನಿರ್ವಹಿಸಿದ ಅಧಿಕಾರಿ ಕೂಡ ಬೆಳಗಿನ ಮತ್ತು ರಾತ್ರಿ ಬರ್ತಾರೆ ವಾಕಿಂಗಿಗೆ. ಅವರಿಗೆ ಅಲ್ಲಿಂದ ಟ್ರಾನ್ಸ್ಫರ್ ಆಗಿರ್ಬೋದು. ಅವರಿಗೆ ಈ ಪರಿಸ್ಥಿತಿ ಗೊತ್ತಿದೆ, ಅಧಿಕಾರಿಗೂ ಕೂಡ ಗೊತ್ತಿದೆ. ಇದನ್ನು ದಯವಿಟ್ಟು GBA ಅಧಿಕಾರಿಗಳು, ಈಗಿರೋದು ನಾವು ಜನಪ್ರತಿನಿಧಿಗೆ ಹೇಳಲಿಕ್ಕೆ ಆಗೋದಿಲ್ಲ, ಶಾಸಕ ಇರೋದು ಶಾಸನ ಮಾಡಲಿಕ್ಕೆ. ಮತ್ತು ಈಗ ಇದೇನೆಂದರೆ ಗ್ರೇಟರ್ ಬೆಂಗಳೂರಿನ ಚೀಫ್ ಕಮಿಷನರ್ ಎಲ್ಲ ನೋಡಿ ಇದನ್ನೊಂದು ಕೂಡಲೇ ಓಪನ್ ಮಾಡಿ, ಹಿರಿಯ ನಾಗರಿಕರು ಇಲ್ಲಿ ಬರ್ತಾರೆ, ಮಕ್ಕಳು ಬರ್ತಾರೆ, ಓದುವ ಮಕ್ಕಳು ಬರ್ತಾರೆ ಪಾರ್ಕಿಗೆ, ಅವ್ರಿಗೆಲ್ಲ ಉಪಯೋಗ ಆಗ್ತದೆ. ಈ ಗ್ರಂಥಾಲಯ ಒಂದು ಓಪನ್ ಆದಷ್ಟು ಬೇಗ ಮಾಡಬೇಕಾಗಿ ಈ ಮೂಲಕ ಕೇಳ್ಕೊಳ್ತೀನಿ. ವಿಳಂಬದ ವಿಷಯ ನಮಗೆ ಅದು ಅಗತ್ಯ ಇಲ್ಲದ ವಿಷಯ. ಅದು ಅಧಿಕಾರಿಗಳು ಅದು ಅಧಿಕಾರಿಗಳು ಮಾಡುವಂಥ ಕೆಲಸ. ಈಗ ನಾನು ಹೇಳ್ಬೋದು ಅಲ್ಲಿ ಕೆರಗಂಟಿ ಇಲ್ಲ, ಅದಿಲ್ಲ, ಇದಿಲ್ಲ, ಅದು ನಮ್ಮ ಸಮಸ್ಯೆ ಇಲ್ಲ. ವಿ ಆರ್ ಆಲ್ ಟ್ಯಾಕ್ಸ್ ಪೇಯರ್ಸ್. ನಾವು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾ ಇದ್ದೇವೆ ಎಲ್ಲರೂ. ನಾನೊಬ್ಬನೇ ಅಲ್ಲ, ನಾವು ಇಲ್ಲಿ ಎಲ್ಲ ಪಾರ್ಕ್ ಯೂಸ್ ಮಾಡೋರು ಎಲ್ಲರೂ ಕಟ್ತಾ ಇದ್ದಾರೆ. ಇದೊಂದು ನಮ್ಮ ಆಶೆ ಏನಂತ ಹೇಳಿದ್ರೆ, ಇದು ಕೂಡಲೇ ಇದನ್ನು ಓಪನ್ ಆಗಬೇಕು. ಓಪನ್ ಆದರೆ ಎಲ್ರಿಗೂ ಉಪಯೋಗ ಆಗ್ತದೆ. 3 ವರ್ಷ ಆಗಿದೆ, ಕಂಪ್ಲೀಷನ್ ಕೂಡ ಆಗಿದೆ, ಬೀಗ ಹಾಕಿಟ್ಟಿದ್ದಾರೆ. ಇದರಲ್ಲಿ ಮೊದಲಿದ್ದದ್ದು ಹಳೆಯ ಕಟ್ಟಡದಲ್ಲಿ ಇದು ಬೆಂಗಳೂರು 1 ಇತ್ತು, ಮತ್ತು ಒಳ್ಳೆ ಲೈಬ್ರರಿ ಕೂಡ ಇತ್ತು, ಎಲ್ರಿಗೂ ಉಪಯೋಗ ಇತ್ತು. ಈಗ ಎಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿ ನಮ್ಮ ಹಣದಲ್ಲೇ ಕಟ್ಟಿ ನಮಗೆ ಯೂಸ್ ಇಲ್ದಿರೋಗ ಆಗಿದೆ. ಇದನ್ನು ಕೂಡಲೇ ಸಂಬಂಧಪಟ್ಟ ಹೌದು, ಡೆಡ್ ಇನ್ವೆಸ್ಟ್ಮೆಂಟ್ ಆಗಿದೆ. ಮತ್ತು ಇದನ್ನು GBA ಅಧಿಕಾರಿಗಳು ಕೂಡಲೇ ಇದಕ್ಕೆ ಗಮನ ಹರಿಸಬೇಕಾಗಿ ನಾನು ಕೇಳ್ಕೊಳ್ತೇನೆ. ಇಲ್ಲಿ ಲೈಬ್ರರಿ ಓಪನ್ ಆಗದೆ 3 ವರ್ಷ ಆಗಿದೆ. ನಾವು ಮುಂಚೆ ಭಾಳ ಬರ್ತೀವಿ, ದಿನ ಸಾಯಂಕಾಲ ಬೆಳಗ್ಗೆ 2 ಹೊತ್ತು ಬರ್ತಾ ಇರ್ತೀವಿ. ಸಾಯಂಕಾಲದತ್ತು ಪೇಪರ್ ಓದೋಕ್ಕೆ ಮಾಡೋಕ್ಕೆ ಒಂದು ಲೈಬ್ರರಿ ಇಲ್ಲ ಇಲ್ಲಿ. ಇದು ಬಿಲ್ಡಿಂಗ್ ಓಪನ್ ಆಗಿ 3 ವರ್ಷ ಆಗಿದೆ, ಆದರೆ ಲೈಬ್ರರಿ ಯಾರಿಗೆ ಹೇಳಬೇಕು ಗೊತ್ತಿಲ್ಲ. ಸಾಯಂಕಾಲದತ್ತು ಬಿಲ್ಡಿಂಗ್ ಆಗಿದೆ, ಆದರೆ ಲೈಬ್ರರಿ ಓಪನ್ ಆಗಿಲ್ಲ. ಲೈಬ್ರರಿ ಓಪನ್ ಆಗಬೇಕು. ಎಲ್ಲರಿಗೂ ಸೀನಿಯರ್ ಸಿಟಿಜನ್ಸು ಸಾಯಂಕಾಲದತ್ತು ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ಆದಷ್ಟು ಬೇಗ ಯಾರಿಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆದಷ್ಟು ಬೇಗ ಇದು ಲೈಬ್ರರಿ ಓಪನ್ ಮಾಡಿ ಎಲ್ಲರಿಗೂ ಅನುಕೂಲ ಮಾಡಿಕೊಡ್ಬೇಕು ಅಂತ. ನಮಸ್ತೆ, ನನ್ನ ಹೆಸರು ಮಹೇಶ್ ಅಂತ. ನಾನು ರಿಟೈರ್ಡ್ ಸೆಂಟ್ರಲ್ ಗೌರ್ಮೆಂಟ್ ಆಫೀಸರ್ ಫ್ರಮ್ ಡಿಫೆನ್ಸ್. ನಾನು ಈ ಏರಿಯಾದ ನಿವಾಸಿಯಾಗಿ ಸುಮಾರು 40-45 ವರ್ಷದಿಂದ ಇದ್ದೀನಿ ನಾನು. ನೆಕ್ಸ್ಟ್ ಏನು ಹೇಳಿ? ಕಟ್ಟಡ ಸರ್, ಈ ಕಟ್ಟಡ ಬಂದು ಹಳೇದಾಗಿತ್ತು ಫಸ್ಟು. ಈಗ ಒಂದು 4-5 ವರ್ಷದ ಕೆಳಗಡೆ ಇದನ್ನು ಹೊಸದಾಗಿ ನಿರ್ಮಾಣ ಮಾಡಿ, ಮತ್ತು ಇದನ್ನು ಸಾರ್ವಜನಿಕರಿಗೆ ಇದು ಬೆಂಗಳೂರು 1 ಮತ್ತು ಗ್ರಂಥಾಲಯ ಪ್ಲಸ್ ನಮ್ಮ BBMP ನಾಗ್ಪುರ ವಾರ್ಡ್ ಕಚೇರಿಗಳು ಬರೋಂಗೆ ಅವರು ವ್ಯವಸ್ಥೆ ಮಾಡಿದ್ದಾರೆ. ಆದರೆ ಕಟ್ಟಡ ಓಪನ್ ಆಗಿ ಸುಮಾರು 3-3.5 ವರ್ಷ 4 ವರ್ಷ ಆದ್ರೂ ಸಹ ಇದುವರೆಗೂ ಅದನ್ನು ಉದ್ಘಾಟನೆ ಮಾಡಿಲ್ಲ, ಸಾರ್ವಜನಿಕರು ಮುಕ್ತವಾಗಿ ಅದನ್ನು ತೆರೆದೂ ಇಲ್ಲ. ಹಾಗಾಗಿ ಸರ್ಕಾರ ಏನೇನು ಈ ವೆಚ್ಚ ಮಾಡಿದೆಯೋ ಆ ವೆಚ್ಚ ಎಲ್ಲ ಸರ್ಕಾರದ ಖಜಾನೆಗೆ ದುಂದು ವೆಚ್ಚ ಆಗಿದೆ. ಸಾರ್ವಜನಿಕರಿಗೆ ಯಾವುದೇ ರೀತಿಯಾದಂಥ ಒಂದು ಅನುಕೂಲ ಮಾಡಿಕೊಟ್ಟಿಲ್ಲ. ಅದಕ್ಕಾಗಿ ನಾನು ಏನು ಕೇಳ್ತೀನಿ ಅಂತ ಹೇಳಿದ್ರೆ, ಈ ರಾಜನಗರ ಅಸೆಂಬ್ಲಿ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ K. ಗೋಪಾಲನವರು ಇದಕ್ಕೆ ಸ್ವಲ್ಪ ಗಮನ ಕೊಟ್ಟು ಮನವರಿಕೆ ಮಾಡಿ ಸರ್ಕಾರಕ್ಕೆ ಬೇಗನೆ ಇದರ ಉಪಯೋಗವನ್ನು ಗಮನದಲ್ಲಿ ತಂದು ಸಾರ್ವಜನಿಕ ತೆರೀಬೇಕು ಅಂತ ನಾನು ಕೇಳ್ಕೊತೀನಿ. ಐ ಜಸ್ಟ್ ವಾಂಟ್ ದೆಮ್ ಟು ಓಪನ್ ದಿಸ್ ಫಾರ್ ಪಬ್ಲಿಕ್ ಬಿಕಾಸ್ ದಿಸ್ ಈಸ್ ಎನ್ ಇನ್ವೆಸ್ಟ್ಮೆಂಟ್ ಆಫ್ ಮೋರ್ ದೆನ್ 7 to 8 crores, I believe. What will be the capital cost of this building and the interest generated? This is a public taxpayers' money paid out of hard-earned resources generated out of public. So therefore I request the government to see that this
ಕಾಂಪ್ಲೆಕ್ಸ್ gets reopened immediately. This is the ಗ್ರಂಥಾಲಯ ಕನ್ಸ್ಟ್ರಕ್ಷನ್ ಮಾಡಿ 3 ವರ್ಷದ ಮೇಲೆ ಆಯಿತು. ಇನ್ನು ಇಲ್ಲಿವರೆಗೂ ಓಪನ್ ಆಗಿಲ್ಲ. ಸಾರ್ವಜನಿಕರಿಗೆ ಏನು ಅನುಕೂಲ ಇಲ್ಲ. ಎಲ್ಲ ಒಳಗಡೆ ಬುಕ್ಸ್ ಎಲ್ಲ ಇಟ್ಟಿದ್ದಾರೆ. ಬುಕ್ಸಿನೂ ಎಲ್ಲ ಹಂಗೆ ಇದಾಗೋಗ್ಬಿಟ್ಟಿದೆ. ಈ ವಯಸ್ಸಾದವರೆಲ್ಲ ಬರೋದಕ್ಕೆ ಇದಕ್ಕೆಲ್ಲ ಅನುಕೂಲ ಇತ್ತು ಮುಂಚೆ. ಆಗಲೇ ಕನ್ಸ್ಟ್ರಕ್ಷನ್ ಮಾಡಿ 3 ವರ್ಷ ಆಯಿತು. ಇದೆಲ್ಲ ನಮ್ಮ ಟ್ಯಾಕ್ಸ್ ಪೇಯ್ಡ್ದೆಲ್ಲ ಇದು ಮಾಡಿಕೊಂಡು ಇನ್ನೂ ಇಲ್ಲಿವರೆಗೂ ಓಪನ್ ಮಾಡಿಲ್ಲ. ದಯವಿಟ್ಟು ಇದು ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದು ಗಮನ ಹರಿಸಿ ಇದನ್ನು ಓಪನ್ ಮಾಡಬೇಕು ಅಂತ ತಮ್ಮಲ್ಲಿ ಕಳ್ಕಳಿಯ ಮನವಿ ಮಾಡ್ತಾ ಇದ್ದೀವಿ ಸರ್. ನಾನು ರಾಜಾಜಿನಗರದ ನಿವಾಸಿ. ನಾವು ಬೆಳಗ್ಗೆ ಸಾಯಂಕಾಲ ಈ ಪಾರ್ಕಿಗೆ ಬಂದು ಇಲ್ಲಿ ನಮ್ಮ ಸ್ನೇಹಿತರ ಜೊತೆ ಟೈಮೆಯನ್ನು ಕಳೀತೀವಿ. ಮೊದಲು ಇಲ್ಲಿ ಒಂದು ಹಳೆ ಬಿಲ್ಡಿಂಗ್ ಇತ್ತು. ಆ ಹಳೆ ಬಿಲ್ಡಿಂಗ್ನಲ್ಲಿ ಬೆಂಗಳೂರು 1 ಲೈಬ್ರರಿ, ಆಮೇಲೆ BBMP ಆಫೀಸ್ ಎಲ್ಲ ಇತ್ತು. ಸೊ ಅದನ್ನು ಕೆಡಬಿಟ್ಟು ಹೊಸ ಕಟ್ಟಡನ ಭಾಳ ಸುಂದರವಾಗಿ ಸ್ಥಾಪನೆ ಮಾಡಿದ್ದಾರೆ. ಆದರೆ ಕಾರಣಾಂತರಗಳಿಂದ 1.5 2 ವರ್ಷಗಳಿಂದ ಅದು ಓಪನ್ ಆಗಿಲ್ಲ. ಸೊ ಆದ ಕಾರಣ ಅದನ್ನು ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ಓಪನ್ ಮಾಡಿಸಿ ಇಲ್ಲಿ ಬೆಂಗಳೂರು 1 BBMP ಆಫೀಸು ಮತ್ತು ಲೈಬ್ರರಿಯನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊತೀವಿ. ಮೊದಲು ಈಗ ಸೀನಿಯರ್ ಸಿಟಿಸನ್ಸಿಗೆ ತುಂಬ ತೊಂದರೆ ಆಗಿದೆ. ಹುಡ್ಕೊಂಡು ಹೋಗ್ಬೇಕು, ಎಲ್ಲಿ ಕಟ್ಟಬೇಕು, ಬಿಲ್ಲು ಎಲ್ಲೂ ಇದು ಮಾಡಬೇಕು ಅಂತ. ಇದು ಓಪನ್ ಮಾಡಿ ಬಿಲ್ಡಿಂಗ್ ಆಗಿ ತುಂಬ ದಿವಸ ಆದರೂ ಓಪನ್ ಮಾಡಿಲ್ಲ. ಅಕ್ಕಪಕ್ಕ ಇರತಕ್ಕಂಥ ಈ ನಾಗರಿಕರಿಗೆಲ್ಲ ಸೀನಿಯರ್ ಸಿಟಿಸನ್ಸು ಮತ್ತು ವಯಸ್ಸಾದವ್ರಿಗೆ ತುಂಬ ತೊಂದರೆ ಆಗಿದೆ. ದಯವಿಟ್ಟು ಇದನ್ನು ಸಂಬಂಧಪಟ್ಟವ್ರು ಬಗೆಹರಿಸ್ಕೊಡ್ಬೇಕು. ನಮಗೆ ಆದಷ್ಟು ಬೇಗ ಓಪನ್ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀವಿ. ಹಲೋ, ನನ್ನ ಹೆಸರು ಅಶೋಕ್ ಕುಲಕರ್ಣಿ ಅಂತ ಹೇಳಿ. ನಾನು ಈ ರಾಜಾಜಿನಗರ್ ಫಸ್ಟ್ ಬ್ಲಾಕಲ್ಲಿ ಸುಮಾರು 70 ವರ್ಷದಿಂದ ಇದ್ದೀವಿ. ಇದು ಕಾರ್ಪೊರೇಷನ್ ಬಿಲ್ಡಿಂಗ್ ಕಟ್ಟಿಕೊಟ್ರು ನಮಗೆ ಹೊಸದಾಗಿ. ಇವತ್ತುವರೆಗೂ ಓಪನ್ ಆಗಿಲ್ಲ. ನಮ್ಮಂಥ ಸೀನಿಯರ್ ಸಿಟಿಸನ್ಗೆ ಬಹಳ ತೊಂದರೆ ಆಗ್ತಾಯಿದೆ. ಅಂದರೆ ನಮಗೆ ಎಲೆಕ್ಟ್ರಿಸಿಟಿ ಬಿಲ್ಲು, ವಾಟರ್ ಬಿಲ್ಲು, ಟೆಲಿಫೋನ್ ಬಿಲ್ ಏನೇನು ಮಾಡಬೇಕಾದ್ರೂ ನಾವು ಬೆಂಗಳೂರು 1 ಇಲ್ಲ, ಲೈಬ್ರರಿ ಇಲ್ಲ, ಆಮೇಲೆ ಮೇಲ್ಗಡೆ ಇರೋ ಕಾರ್ಪೊರೇಷನ್ ಅವರು ಒಂದು ಆಟ ಆಡೋದಕ್ಕೆ ನಮಗೆ ಮಾಡಿದ್ದಾರೆ, ಅದು ಸಹಿತ ಯೂಸ್ ಆಗ್ತಾ ಇಲ್ಲ. ಆಮೇಲೆ BBMP ಆಫೀಸರ್ಸ್ನ ಮೀಟ್ ಮಾಡಬೇಕಂದ್ರೆ ಅವ್ರು ಇಲ್ಲಿ ಟೇಬಲ್ ಕುರ್ಚಿ ಹಾಕೊಂಡು ಈಗ ಟೆಂಪ್ರರಿ ಟೇಬಲ್ ಕುರ್ಚಿ ಹಾಕಿ ಕೂತಿದ್ದಾರೆ. ಅವರು ಸಹಿತ ನಮಗೆ ಸಹಾಯ ಮಾಡೋಕ್ಕಾಗ್ತಾ ಇಲ್ಲ. ದಯವಿಟ್ಟು BBMP ಕಮಿಷನರ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಈ ಬಿಲ್ಡಿಂಗನ್ನು ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ ನಮ್ಮಂಥ ಸೀನಿಯರ್ ಸಿಟಿಸನ್ಗಳಿಗೆ ದಯವಿಟ್ಟು ಹೆಲ್ಪ್ ಮಾಡಿ. ಓಕೆ, ಇದು ಬೆಂಗಳೂರು 1 ನಮಗೆ ತುಂಬ ಹೆಲ್ಪ್ ಆಗಿತ್ತು. ಈಗ ಯಾರೇ ಬಂದ್ರೂ ಯಾರೋ ಇದು ಕಟ್ಟಬೇಕು ಎಲ್ಲ ಬಿಲ್ಗಳು ಅಂತಂದರೆ ಇಲ್ಲೆಲ್ಲ ಇರೋದು ಸೀನಿಯರ್ ಸಿಟಿಸನ್ಸೇ. ಅವ್ರು ತುಂಬ ಅನುಕೂಲ ಆಗಿತ್ತು. ಇದು ಹತ್ರನೇ ಇತ್ತು. ಎಲ್ಲರೂ ಬಂದು ಬಿಲ್ ಪೇ ಮಾಡೋದಾಗಲಿ, ಟ್ಯಾಕ್ಸ್ ಕಟ್ಟೋದಾಗಲಿ ಎಲ್ಲ ಇಲ್ಲೇ ಇತ್ತು. ಬೆಂಗಳೂರು 1 ಅಂದರೆ ಎಲ್ಲ ಇಲ್ಲೇ ಆಗ್ತಿತ್ತು. ತುಂಬ ಅನುಕೂಲ ಆಗ್ತಿತ್ತು. ಹಾಂ, ಲೈಬ್ರರಿನೂ ಇದೆ. ಸುಮಾರು ಜನಕ್ಕೆ ವಯಸ್ಸಾದವ್ರು ಬಂದು ಆರಾಮಾಗಿ ಕೂತ್ಕೊಂಡು ಪೇಪರ್ ಎಲ್ಲ ಓದೋದು, ಬುಕ್ಸ್ ಓದೋದು ಎಲ್ಲ ಅವ್ರಿಗೆ ಟೈಮ್ ಪಾಸೂ ಆಗ್ತಿತ್ತು. ಪ್ಲೀಸ್ ಏನೇ ಮಾಡಿ, ಬಿಲ್ಡಿಂಗ್ ರೆಡಿಯಾಗಿ ತುಂಬಾ ವರ್ಷ ಆಯಿತು, ಅದನ್ನು ಓಪನ್ ಮಾಡಿ ಎಲ್ಲರಿಗೂ ಅನುಕೂಲ ಆಗುತ್ತೆ. ಇಷ್ಟೇ ನಮ್ಮದು ಅಭಿಪ್ರಾಯನ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.